ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಪೈಶಾಚಿಕ ಕೃತ್ಯ ಯಾವ ರೀತಿ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ ನಿಮಗೆ. ಈಗ ಒಂದು ಮಾಹಿತಿ ಪ್ರಕಾರ ಮತ್ತೊಬ್ಬ ಕನ್ನಡಿಗನ ಸಾವು ಕೂಡ ಆಗಿದೆ. ವೆರಿ ಸ್ಯಾಡ್ ನ್ಯೂಸ್, ವೆರಿ ಶಾಕಿಂಗ್ ನ್ಯೂಸ್ ಸಿಗ್ತಾ ಇದೆ ನಮಗೆ. ಮತ್ತೊಬ್ಬ ಕನ್ನಡಿಗನ ಬಲಿ. ಅದಕ್ಕೆ ನಾವು ಹೇಳ್ತಾ ಇದ್ದಿದ್ದು ಇಬ್ರು ಮೂರು ಜನ ಅನ್ನೋದಕ್ಕಿಂತ ಇನ್ನೂ ಹೆಚ್ಚು ಜನರ ಬಾಡಿ ಐಡೆಂಟಿಫಿಕೇಶನ್ ಆಗಬೇಕಾಗಿದೆ. ರಾಜ್ಯದ 3 ರಕ್ತ ಪಿಪಾಸುಗಳ ಗುಂಡೇಟಿಗೆ ಬಲಿಯಾದಂತಾಗ್ತಾ ಇದೆ. ಬೆಂಗಳೂರಿನ ಮಧುಸೂದನ್ ರಾವ್ ಮೃತ ಕನ್ನಡಿಗ. ಜಮ್ಮು ಕಾಶ್ಮೀರಕ್ಕೆ ಅಂತ ಪಾಪ ಇವರು ಎಲ್ಲರಂತೆ ಪ್ರವಾಸಕ್ಕೆ ಹೋಗಿದ್ರು. ಆಂಧ್ರದ ಮೂಲ ಇವರದ್ದಾದ್ರು, ಇವರು ನೆಲೆಸಿದ್ದು ಕರ್ನಾಟಕದಲ್ಲಿ. ಅವರು ಕೂಡ ಈಗ ಉಸಿರು ಚೆಲ್ಲಿದ್ದಾರೆ. ಇವರ ರಕ್ತ ಹೀರೋ ಕೆಲಸವನ್ನ ಕೂಡ ಕೊಳಕು ಕ್ರಿಮಿಗಳು ಮಾಡಿರೋದು ಗೊತ್ತಾಗ್ತಾ ಇದೆ. ಕೇವಲ ಮಧುಸೂದನ್ ಮಾತ್ರ ಅಲ್ಲ, ಇನ್ನೂ ಸಾಕಷ್ಟು ಕನ್ನಡಿಗರು ನಾಪತ್ತೆಯಾಗಿದ್ದಾರೆ. ಘಟನೆ ನಡೆದಂತಹ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಕನ್ನಡಿಗರು ಇದ್ರು ಅಂತ ಹೇಳಲಾಗ್ತಾ ಇದೆ. ಎಲ್ಲಾ ಚೆಲ್ಲಾಪಿಲ್ಲಿ ಆಗಿದ್ದಾರೆ ಕೆಲವರು. ಅವ್ರನ್ನೆಲ್ಲ ಕರ್ಕೊಂಡು ಬಂದು ಇವ್ರ ಜೊತೆಗಿದ್ದವ್ರು ಯಾರು ಅಂತ ಐಡೆಂಟಿಫಿಕೇಶನ್ ಮಾಡಿಸೋದು ಬಾಕಿ ಇದೆ. ಹೀಗಾಗಿ ಈ ನಂಬರ್ಸ್ ರೇಸ್ ಆಗ್ತಾ ಇದೆ. ಬಟ್ ನೆನೆನೆ ನಮಗೆ ಅರಗಿಸ್ಕೊಳ್ಳೋಕೆ ಆಗಿರಲಿಲ್ಲ. ಇಬ್ಬರು ನಮ್ಮ ರಾಜ್ಯದವರು ತಪ್ಪೇ ಮಾಡಿದವರು ಅಮಾಯಕರನ್ನ ಕಳ್ಕೊಂಡ್ವಿ ಅಂತ. ಈಗ ಆ ಲಿಸ್ಟಿಗೆ ಮತ್ತೊಬ್ಬರು ಆ್ಯಡ್ ಆಗ್ತಾ ಇದ್ದಾರೆ. ನೋವಿನಲ್ಲೇ ಈ ನಂಬರನ್ನು ನಾವು ಹೇಳಬೇಕಾದಂತಹ ಸ್ಥಿತಿ ಇದೆ. ಪಹಲ್ಗಾಮ್ನಲ್ಲಾದಂತಹ ಹತ್ಯಾಕಾಂಡದ ಒಂದು ಅಂದಾಜು ನಿಮಗೀಗಾಗಲೇ ಸಿಕ್ಕಿದೆ. ಎಲ್ಲಿ ನೋಡಿದ್ರು ಆಕ್ರಂದನ, ಎಲ್ಲಿ ನೋಡಿದ್ರು ಪತಿಯನ್ನ ಕಳ್ಕೊಂಡೆ, ನಾನು ನಮ್ಮವರನ್ನು ಕಳ್ಕೊಂಡೆ, ಹಿಂಗಿತ್ತು, ಇಷ್ಟು ಭೀಭತ್ಸವಾಗಿತ್ತು ಅಂತ ಹೇಳುವಂತಹ ಭಯಾನಕ ಕಥನಗಳೇ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಧರ್ಮಾಂಧತೆಯ ಅಫೀಮು ತುಂಬಿಕೊಂಡಂತಹ ರಾಕ್ಷಸರು ನಡೆಸಿದಂತಹ ಕ್ರೌರ್ಯಕ್ಕೆ ಮತ್ತೊಬ್ಬ ಕನ್ನಡಿಗನ ಸಾವಾಗಿದೆ. ಮಧುಸೂದನ್ ಅಂತ ಇವರು ಆಂಧ್ರದ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಬೆಂಗಳೂರಿನಲ್ಲಿ ಕೆಲಸ ಅರಸಿ ಬದುಕನ್ನು ಕಟ್ಟಿಕೊಂಡಿದ್ರು. ನೂರಾರು ಕನಸುಗಳನ್ನು ಕಟ್ಟಿಕೊಂಡು ಕಾಶ್ಮೀರ ಭೂಲೋಕದ ಸ್ವರ್ಗ ಅಂತ ಅಂದ್ಕೊಂಡು ಹೋದವರು ಸ್ವರ್ಗಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬಂತು. ಯಾರಿಂದ? ಮಾತೆತ್ತಿದ್ರೆ ವಿಷ ಬೀಜವನ್ನ ಬಿತ್ತುವಂತಹ ಕೊಲ್ಲುವ ಸಿದ್ಧಾಂತದಿಂದ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಮಾರ್ನಿಂಗೇ ವೆರಿ ಬ್ಯಾಡ್ ಆಗಿ ಶುರುವಾಗ್ತಾ ಇದೆ ಅಂತ. ಕಾರಣ ಮತ್ತೊಬ್ಬ ಕನ್ನಡಿಗರನ್ನ ನಾವು ಕಳ್ಕೊಂಡಿದ್ದೀವಿ ಅಂತ. ಈ ಮಧುಸೂದನ್ ಎಲ್ಲಿಯವರು, ಯಾರ ಜೊತೆಗೆ ಹೋಗಿದ್ರು, ಏನೇನು ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಈ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆಯಾ? ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಮಧುಸೂದನ್ ಆಂಧ್ರದ ನೆಲ್ಲೂರಿನ ಮೂಲದವರು, ಆದರೆ ಕರ್ನಾಟಕದಲ್ಲಿ ಅದರ ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಮಾತ್ರ ಲಭ್ಯ ಆಗಿದೆ. ಆತ 2 ದಿನಗಳ ಹಿಂದೆ ಅಷ್ಟೇ ಕುಟುಂಬದ ಜೊತೆ ಪ್ರವಾಸಕ್ಕಂತ ಹೇಳಿ ಆ ಒಂದು ಕಣಿವೆಗೆ ಹೋಗಿದ್ರು. ಹೋದಂತಹ ಸಂದರ್ಭದಲ್ಲಿ ಉಗ್ರರು ಅಲ್ಲಿ ಮಧುಸೂದನನ್ನ ಗುಂಡಿಕ್ಕಿ ಕೊಲ್ಲಲಾಗಿದೆ. ಆತನ ಶ್ರೀಮತಿಯನ್ನ ಬಿಟ್ಟಿದ್ದಾರೆ. ಆತನ ಶ್ರೀಮತಿಯ ಮುಂದೆನೆ ಆತನನ್ನ ಹತ್ಯೆಗೈದಿದ್ದಾರೆ. ಆತ ಬೆಂಗಳೂರಿನ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಮಾತ್ರ ಲಭ್ಯ ಆಗಿದೆ. ಆತನ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಜೊತೆಗೆ ಸಾಕಷ್ಟು ಕನ್ನಡಿಗರು ಕೂಡ ಆ ಒಂದು ಕಾಶ್ಮೀರದ ಕಣಿವೆಯಲ್ಲಿ ಸಿಲುಕಿಕೊಂಡಿದ್ದಾರೆ. ಒಂದಿಷ್ಟು ಜನರು ಪ್ರಾಣವನ್ನ ಬಿಟ್ಟಿದ್ದಾರೆ, ಒಂದಿಷ್ಟು ಜನರು ಸಣ್ಣ ಪುಟ್ಟ ಗಾಯಗಳಿಂದ ಅಲ್ಲಿಂದ ಬಚಾವಾಗಿ ಬಂದಿದ್ದಾರೆ. ಸೊ ಅಂಥವರನ್ನ ಪತ್ತೆ ಹಚ್ಚುವಂಥ ಕೆಲಸವನ್ನ ಕೂಡ ಅಲ್ಲಿನ ಸ್ಥಳೀಯ ಒಂದಿಷ್ಟು ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ಪರವಾಗಿ ಈಗ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಸಂಕಷ್ಟಕ್ಕೆ ಸಿಲುಕಿದಂತಹ ಕನ್ನಡಿಗರನ್ನ ಪತ್ತೆ ಹಚ್ಚುವಂಥ ಕೆಲಸ ಕೂಡ ಆಗುತ್ತೆ. ಜೊತೆಗೆ ಬೆಳ್ಳಂಬೆಳಿಗ್ಗೆ ಈ ರೀತಿಯಾಗಿ ಕನ್ನಡಿಗನ ಸಾವಿನ ಸುದ್ದಿಯನ್ನು ತಿಳಿಯುವಂಥದ್ದು ಅಥವಾ ಎಲ್ಲೋ ಒಂದು ಕಡೆ ಬೇಸರ ಅಂತ ಅನ್ಸುತ್ತೆ. ಸಾಕಷ್ಟು ಜನರು ಪ್ರವಾಸಿಗರು ಕೂಡ ಇನ್ನೂ ಕೂಡ ಆ ಒಂದು ಭಾಗದಲ್ಲೇ ಸಿಲುಕಿಕೊಂಡಿದ್ದಾರೆ. ಜೊತೆಗೆ ಭಾರತೀಯ ಸೇನೆ ಕೂಡ ಆ ಭಾಗ ಕಂಪ್ಲೀಟ್ ಆಗಿ ಸುತ್ತುವರೆದಿದೆ. ಸೊ ಪ್ರವಾಸಿಗರನ್ನ ರಕ್ಷಣೆ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿದ್ದಾವೆ. ಜೊತೆಗೆ ಮೃತದೇಹಗಳನ್ನ ಮತ್ತೆ ಬೇರೆ ಖಾಸಗಿ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಜೊತೆಗೆ ಮೃತದೇಹಗಳನ್ನು ಗುರುತಿಸುವಂಥದ್ದು, ಪತ್ತೆ ಹಚ್ಚುವಂತಹ ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಅದಾದ ಬಳಿಕ ಕುಟುಂಬಸ್ಥರಿಗೆ ಮಾಹಿತಿಯನ್ನು ತಿಳಿಸುವಂಥದ್ದು ಕೂಡ ಆಗುತ್ತೆ. ಈ ಒಂದು ಗುಂಡಿನ ದಾಳಿ ಆದಂತಹ ಸಂದರ್ಭದಲ್ಲಿ ತನ್ನವರನ್ನು ಕಳೆದುಕೊಂಡು ದಿಕ್ಕಾಪಾಲರಾಗಿ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಓಡಿ ಹೋಗಿದ್ರು. ಸೊ ಹಾಗಾಗಿ ಯಾರಿಗೆ ಗುಂಡೇಟಾಗಿದೆ, ಎಲ್ಲಿ ಬಿದ್ದಿದ್ದಾರೆ, ಸತ್ತಿದಾರ, ಬದುಕಿದಾರ ಅನ್ನುವಂಥದ್ದು ಕೂಡ ಒಂದಿಷ್ಟು ಜನರಿಗೆ ಅಲ್ಲಿ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಮೃತಪಟ್ಟಂಥವರ ಸಂಖ್ಯೆ ಮತ್ತೆ ಏರಿಕೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಧುಸೂದನ್ ಎಲ್ಲಿಯವರು, ಜೊತೆಗೆ ಆತನ ಬಗ್ಗೆ ಮತ್ತಷ್ಟು ಮಾಹಿತಿ ಕೂಡ ಹೊರಬರಲಿದೆ.